ಸಾರಿಗೆ ನಿಗಮಗಳ ಆಡಳಿತ ವರ್ಗದಿಂದಾಗಲಿ ಯಾವುದೇ ಸ್ಪಂದನೆಯಿರುವುದು ಕಾರ್ಮಿಕರಿಗೆ ಅತಿ ನಿರಾಸೆ ತಂದಿದೆ. 4 ಸಾರಿಗೆ ನಿಗಮಗಳ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ. ಇದರಲ್ಲಿ ಹೊಸತೇನಿಲ್ಲ. 1993ರಲ್ಲಿ ಶ್ರೀಯುತ PGR ಸಿಂಧ್ಯಾ ಅವರ ಅಧ್ಯಕ್ಷತೆಯಲ್ಲಿ ರಚನೆಯಾಗಿದ್ದ ಸದನ ಸಮಿತಿಯ ಸಂಸ್ಥೆ ಕಾರ್ಯಾಧ್ಯಕ್ಷತೆ ಮತ್ತು ಪ್ರಯಾಣದರನ್ನು ನಿಗದಿಪಡಿಸಲು ದಿನಾಂಕ 9/5/1994ರಂದು ತನ್ನ ವರದಿಯನ್ನು ಸಲ್ಲಿಸಿತು. ದಿನಾಂಕ 30/10/2021ರಂದು ಆಗಿನ ರಾಜ್ಯ ಸರ್ಕಾರವು ಶ್ರೀಯುತ MR ಶ್ರೀನಿವಾಸ ಮೂರ್ತಿ IAS ಅವರ ಅಧ್ಯಕ್ಷತೆಯಲ್ಲಿ ಏಕ ಸದಸ್ಯ ಸಮಿತಿ ರಚಿಸಿ ಸಾರಿಗೆ ನಿಗಮಗಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ವರದಿ ಪಡೆದುಕೊಂಡಿತ್ತು. ಈ ವರದಿಯನ್ನು ದಿನಾಂಕ 11/7/2022ರಂದು ರಾಜ್ಯ ಸರ್ಕಾರ ಸ್ವೀಕರಿಸಿತು. ಈ 2 ವರದಿಗಳು ಮತ್ತು ಅದರಲ್ಲಿ ಮುಖ್ಯವಾದ ಶಿಫಾರಸುಗಳನ್ನು ಸರ್ಕಾರಗಳು ಜಾರಿ ಮಾಡಿದ್ದರೆ ಇಂದು ಸಾರಿಗೆ ನಿಗಮಗಳ ಪರಿಸ್ಥಿತಿ ಹಸಿರಾಗುತ್ತಿತ್ತು. ಈ 2 ವರದಿಗಳು ಸಾರಿಗೆ ನಿಗಮಗಳ ಬಗ್ಗೆ ಆಳವಾದ ಅಧ್ಯಯನ ನಡೆಸಿ ಆರ್ಥಿಕವಾಗಿ ಸಂಸ್ಥೆಗಳನ್ನು ಸುಸ್ಥಿರವಾಗಿ ಸದೃಢಿಸಲು ಉಪಯುಕ್ತವಾದ ಶಿಫಾರಸುಗಳನ್ನು ಕೊಟ್ಟಿದೆ. 4 ಸಾರಿಗೆ ನಿಗಮಗಳಿಗೆ ಸರ್ಕಾರವು ಮುಖ್ಯವಾಗಿ ಕಾರ್ಮಿಕರಿಗೆ ಹಾಗೂ ಇತರ ಮಾಹಿತಿಗಳಿಗೆ ಕೊಡದೆ ಬಳಸಿಕೊಳ್ಳಲು ಬಾಕಿಗಳು ಈ ಕೆಳಗಿನಂತಿವೆ. ಸಭೆಯಿಂದ ಹೊರಗೆ ಹೊರಡಿಸಿಕೊಂಡು ಬಂದಿದೆ. ಆದರೂ ಕೂಡ ಗಟ್ಟಿಕ ಸಮಿತಿ ತನ್ನ ಹಠವನ್ನು ಹಿಡಿದ್ರೆ 12.5% ಕೂಡ ನಿಂತಿದೆ. 100% ಕಟ್ಕೊಡ್ತೀವಿ. ಆದರೆ ಅಂಥವ್ರೂ ಕೂಡ ಗಟ್ಟಿಕ ಸಮಿತಿ ಏನದು ಸತ್ತೋಗಿಲ್ಲ. ಹೆಸರ ಜಂಟಿ ಕ್ರಿಯಾ ಸಮಿತಿ ಅಂದರೆ ಎಂದೂ ಕೂಡ ಅದು ಕ್ರಿಯೆಯಲ್ಲೇ ಇರುತ್ತೆ ಅನ್ನೋದನ್ನ ನಿಮಗೆ ಗಮನಕ್ಕೆ ತರ್ತಾ ಇದ್ದೇನೆ. 10ರಲ್ಲೂ ಕೂಡ ಏನು 19 ಮಾಡಿದ್ರು 20ರಲ್ಲೂ ಕೂಡ ನಾವೇನು ಅದನ್ನ ಮತ್ತೆ ಬಿಟ್ಟಿಲ್ಲ. ಇದನ್ನು ಗೊತ್ತಲ್ಲಿ ಏನೇನು ಅವಘಡ ಆಯಿತು 2021ರಲ್ಲಿ ಏನೇನು ಅವಘಡ ಆಯಿತು, ಆ ಅವಘಡದಿಂದ ಎಷ್ಟು ಕಾರ್ಮಿಕರ ಮನೆಗಳು ಹಾಳಾದವು, ಎಷ್ಟು ಮನೆಗಳ ಕುಟುಂಬಗಳು ಹಾಳಾದವು ಅದನ್ನೆಲ್ಲ ಬರ್ತಾ ಇದೆ. ಅದನ್ನು ಮತ್ತೆ ನನ್ನ ಗೊಬ್ಬರ ತೆಗೆದು ಅದರ ಕಬ್ಬು ವಾಸನೆ ನೀವು ತಲೆಗೆ ಇಷ್ಟಪಡೋದು. ಯಾಕೆ ಅದನ್ನು ಮಾಡ್ತೀವಿ ಅಂದ್ರೆ ಇವತ್ತು ನೀವು ಸಹಸ್ರಾರ ಸಂಖ್ಯೆಯಲ್ಲಿ ಇಲ್ಲಿ ಸೇರಿ ಏನೋ ನಮ್ಮ ಚಳವಳಿಯ ಇದು ಕೇವಲ ಸಿದ್ಧತೆ ಅದಕ್ಕೋಸ್ಕರ ಮಾಡ್ತಿದ್ದಾರೆ. ಚಳುವಳಿಗೋಸ್ಕರ ನಾವು ಸಿದ್ಧತೆ ಮಾಡ್ತಾರೆ. ಯಾವುದೋ ಕೇವಲ ಯಾವುದೇ ಆಸ್ತಿಕೆ ಅಥವಾ ಆಕಾಶವನ್ನು ತೋರಿಸಿ ಇಲ್ಲಿ ಕಲೆಕ್ಟಿಸಿಕೆ ಅಥವಾ ನಮ್ಮ ರಾಮಾಯಣ ಓದ್ತೀವಲ್ಲ ಮಂತ್ರ ರಾಜಕೀಯ ಚಂದ್ರನ ತೋರಿಸಿ ಇಲ್ಲಿ ಎಣ್ಣೆ ಗಡಿಯಲ್ಲಿ ಚಂದ್ರನ ತೋರಿಸುವಂತಹ ಕೆಲಸವನ್ನು ಗಂಟಿಕ ಸಮಿತಿ ಹಿಂದಿಗೂ ಮಾಡಿಲ್ಲ, ಮುಂದೂ ಮಾಡಲ್ಲ, ಮುಂದೆಯೂ ಮಾಡೋದು ನಾನು ಮಾತನ್ನ ನಿಮ್ಮ ಗಮನಕ್ಕೆ ಇಷ್ಟಪಡ್ತೇನೆ. ಇವತ್ತು ಗಂಟಿಕ ಸಮಿತಿಯ ನಾವು ಏನು ತರ ಕೊಟ್ಟಿದ್ದೇವೆ, ಸಹಸ್ರಾರ ಸಂಖ್ಯೆಯಲ್ಲಿ ನೀವು ಹೋಗಿ ಆಗಮಿಸಿ ನಮ್ಮ ಗಂಟಿಕ ಸಮಿತಿಯ ಶಕ್ತಿಯನ್ನ ನೀವು ತುಂಬಿದ್ದೀರಿ. ಅದಕ್ಕಾಗಿ ನಿಮಗೆ 101 ಕೋಟಿ ನಮನಗಳು. ಅರ್ಥಸಂಭೋಷಣೆ ಹೇಳ್ತೇನೆ. ಅರ್ಥಸಂಭೋಷಣೆ ಹೆಂಗೆ ಕೊಟ್ಟಿದ್ದಾರೆ ನಾನು ಓದು ರಾಮಚಂದ್ರ ಅವರು ಸುಮಾರು 7-8 ಪುಟಗಳ ದೀರ್ಘವಾದಂಥ ನಮ್ಮ ಏನು ಮಂಡನೆಯನ್ನು ಮಾಡಬೇಕಾಗಿದೆ ನಿರ್ಣಯದ ಮಂಡನೆ ಓದಿದ್ದಾರೆ. ಬಹಳಷ್ಟು ಅರ್ಥ ಆಗಿದೆ ಕಾಣುತ್ತೆ. ನಮ್ಮದು ಪ್ರಮುಖವಾದ 3 ಕೇಳಿಕೊಳ್ಳುತ್ತೆ ಮುಂದಾಗಿದೆ. ನಿಮ್ಮ ನೋಡ್ತಿದ್ದೀರಲ್ಲ, ಪ್ರಮುಖವಾದ 1 ಸಾಧನೆ ಮಾಡಿದ್ದೇವೆ. ಅದರಲ್ಲಿ ನಿವೃತ್ತ ನೌಕರರಿಗೆ ಒಂದು 20ರಿಂದ ಏನು ಅವರಿಗೆ ನಮ್ಮ ವೇತನ ಪ್ರಶ್ನೆ ಆಯಿತು 15% ಅದನ್ನು ಅವರಿಗೆ ವಿಸ್ತರಣೆ ಮಾಡಿರಲಿಲ್ಲ. ಅವರಿಗೆ ಒಂದು 20ರಿಂದ 23ರ ನಡುವೆ ಯಾವ ನಿವೃತ್ತರಾಗಿ ಸುಮಾರು 80,000 ಕಾರ್ಮಿಕರಿಗೆ ಆ ಒಂದು 15% ವೇತನವನ್ನು ಅವರಿಗೆ ಕೊಟ್ಟಿರಲಿಲ್ಲ. ಅದನ್ನ ಕೊಟ್ಟಂತಹ ಕೀರ್ತಿ ಗಂಟಿಕ ಸಮಿತಿಯ ಮತ್ತು ನಿವೃತ್ತ ನೌಕರರ ಹಿತರಕ್ಷಣಾ ಸಮಿತಿ ಇರ್ತದೋ ಅದರ ಸತತ ಹೋರಾಟದ ಫಲವಾಗಿ ಹೊತ್ತು 3 ವೇತನವನ್ನು ನಾವು ನಡೆಸಿಕೊಂಡಿದ್ದೇವೆ. ಇನ್ನು 2 ಇದೆ, ಅದು 32 ತಿಂಗಳ ಪರಿಹರಿಸು. 20ರಿಂದ 32 ತಿಂಗಳ ಅಭ್ಯಾಸ ಕೊಡಬೇಕಾಗಿದೆ.
2024ರಲ್ಲಿ ರಾಜ್ಯ ಸರ್ಕಾರಕ್ಕೆ ಹಾಗೂ ಆಡಳಿತ ಮಂಡಳಿಗಳಿಗೆ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಒಂದು ಸುತ್ತಿನ ಮಾತುಕತೆ ಆಡಳಿತ ಮಂಡಳಿ ಜೊತೆಗೆ ಮತ್ತು ಸಾರಿಗೆ ಮಂತ್ರಿಗಳ ಜೊತೆ ಮಾರ್ಚ್ ತಿಂಗಳಲ್ಲಿ ಅದು ನಡೆದಿದೆ. ಎಲೆಕ್ಷನ್ ಬಂದವಾಗ ಎಲೆಕ್ಷನ್ ನಂತರ ಮತ್ತೆ ಮಾತುಕತೆಯನ್ನು ಮಾಡ್ತೇವೆ ನಮ್ಮ ಪ್ರವಾಸನ ಸಾರಿಗೆ ಮಂತ್ರಿಗಳು ಕೊಟ್ಟಿದ್ರು. ನಾವೆಲ್ಲ ಎಚ್ಚೆತ್ಬೇಕು, ಎದ್ದೇಳ್ಬೇಕು. ಈಗ ಬೀದಿಗೆ ಇಳಿಬೇಕು, ಇಲ್ಲಾಂದ್ರೆ ರೇಟ್ ಮಾಡಲ್ಲ ರೀ ಅಲ್ವಾ? ನಾವು ಬೇರೆಯವ್ರ ತರ ಈಗ ಹೋದ್ಸಲಿ ಏನಾಗೋಯ್ತು, ಸರ್ಕಾರಿ ನೌಕರರು ಅಂತ ವೇಸ್ಟ್ ಮಾಡಿದ್ರು ನಮ್ಮನ್ನ. ಸರ್ಕಾರಿ ನೌಕರು ಮಾಡಿದ್ವಿ, ಸರ್ಕಾರಿ ನೌಕರು ಮಾಡಿದ್ರ, ಸರ್ಕಾರಿ ನೌಕರು ಆದ್ರ 6 ಪೇ ಬಂತ, ಮಾಸ್ಟರ್ ಸ್ಕೇಲ್ ಆಯ್ತಾ ಅಲ್ವಾ? ಈಗ ಸಮಾನ ವೇತನ ಅದು ಹೋಯ್ತು. ಈಗ ಸರ್ಕಾರಿ ನೌಕರರು ಅಂತ ಮಾಡುವ ಸಂದರ್ಭದಲ್ಲಿ ಗೂಗಲ್ ಪೇ ಸ್ಟಾರ್ಟ್ ಆಯ್ತು, ಫೋನ್ ಪೇ ಸ್ಟಾರ್ಟ್ ಆಯ್ತು. ಸ್ವಲ್ಪ ಆಮೇಲೆ ಮಾಸ್ಟರ್ ಸ್ಕೇಲ್ ಬಂದ್ರು, ಆಮೇಲೆ ಇದಕ್ಕೆ ಸಮಾನ ವೇತನ ಬಂದವ್ರೆ. ಅಲ್ಲಿಗೆ ಬಂದ ತಕ್ಷಣ ಕಾರ್ಮಿಕರಿಗೆಲ್ಲ ಎಚ್ಚೆತ್ಕೊಂಡು ಏನಂತ, ಇವ್ರು ಯಾವ ಸಮಾನ ವೇತನ ಮಾಡಲ್ಲ, ಯಾವ ವೇತನ ಮಾಡಲ್ಲ, ಇವರಿಂದ ಏನು ಆಗಲ್ಲ, ಇವರಿಂದ ಜೀರೋನೇ ಅಷ್ಟೇ ಅಂದ್ಕೊಂಡು ಎಲ್ಲ ತೀರ್ಮಾನ ಮಾಡಿ ಗೂಗಲ್ ಪೇ ಫೋನ್ ಪೇ ನಿಂತೋಯ್ತು. ಈಗ ಪಾಪ ಅವ್ರು ಕೊಟ್ಟ ನಡಿಬೇಕಲ್ಲ. ಈಗ ಸೊಸೈಟಿಗೆ ಇಳಿದ್ಬಿಟ್ಟವ್ರೆ. ಸೊಸೈಟಿ ಸೊಸೈಟಿಲಿ ಒಂದು 500-1000 ಜನ ಮೆಂಬರ್ ಇರ್ತಾರೆ. ಅಲ್ಲಿ ಗೆದ್ದ ತಕ್ಷಣ 1,15,000 ಕಾರ್ಮಿಕರು ಗೆದ್ದಿದ್ದೀವಿ ಅಂತ ಒಂದು ಆಸೆ. ಅದನ್ನ ನಾವು ಕ್ರಿಯೇಟ್ ಮಾಡಿಕೊಂಡು ನಾನೆಲ್ಲ ಕಡೆ ನಾನೇ ರಾಜ್ಯ ಅಂತ ಓಡಾಡ್ತಾರೆ ಅಲ್ವಾ? ಇವ್ರಿಗೆಲ್ಲ ಪಾಠ ಕಲಿಸ್ಬೇಕಂದ್ರೆ ನಾವು ಜಂಟಿ ಸಮಿತಿಯವರು ನೀವೆಲ್ಲ ನಾವು ಬೀದಿಗೆ ಇಳಿಬೇಕಾಗ್ತದೆ. ಬೀದಿಗೆ ಇಳಿದ್ರೆ ಇವನ್ನ ಮಾಡಕ್ಕಾಗೋದು ಅಲ್ವಾ? ಇದಕ್ಕೆಲ್ಲ ನೀವು ರೆಡಿ ಇದ್ದೀರಾ ಅಲ್ವಾ? ಅದಕ್ಕೆ ಈ ಸಮಾವೇಶದಿಂದ ಸಿದ್ಧತಾ ಮಾಡ್ತಾ ಇರೋದು ಅಲ್ವಾ? ಈಗ ಮುಂದಿನ ದಿನಗಳಲ್ಲಿ ನಾಳೆ ಹುಬ್ಬಳ್ಳಿಯಲ್ಲಿದೆ, 12ನೇ ತಾರೀಕು ನಮ್ಮಲ್ಲಿ ಏನಿದೆ ಬೆಂಗಳೂರಲ್ಲಿ ಒಂದು ದಿವಸ ಸ್ಟ್ರೈಕ್ ಧರಣಿ ಇದೆ. ಇದಕ್ಕೆಲ್ಲ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಬಂದು ಸರ್ಕಾರ ನಡೆಸಬೇಕು, ಆ ತರ ಬರಬೇಕು. ಏನಾಗಿದೆ, ಈ ಸುಳ್ಳಿನವ್ರ ಜೊತೆ ಜಾಸ್ತಿ ಜನ ಹೋಗ್ತಾರೆ. ಈ ಸತ್ಯವಾಗಿ ಕೆಲಸ ಮಾಡೋರು ಹೋದ್ಸಲಿ 15% ಆಗುತ್ತೆ ಅಂತ ಹೇಳಿ ಕನ್ಸ್ಕೊಂಡಿಲ್ಲ. ಹೋದ 4 ವರ್ಷ ಅನ್ಕೊಂಡಿದ್ರು ತಾನೆ, ಯಾರ ಬರ್ತದ ಅನ್ಕೊಂಡಿದ್ರಪ್ಪ? ಹೂವನ್ನೇ ಅನ್ಕೊಂಡಿದ್ರ? ಇಲ್ಲ ಅಲ್ವಾ? ಆದ್ರೆ ಜಂಟಿ ಸಮಿತಿ ಕಷ್ಟಪಟ್ಟು ಏನೇನೋ ಹೋರಾಟಗಳು ಮಾಡಿ ಅದನ್ನ ನಮ್ಮ ಭಾಸ್ಕರ ಸಾಹೇಬರು, ನಮ್ಮ ಅನಂತ ಸುಬ್ರಾವ್ ಸಾಹೇಬರು, ಎಲ್ಲ ನಮ್ಮ ಎಲ್ಲ ಮುಖಂಡರು ಸೇರಿ ಜಂಟಿ ಸಮಿತಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಾಗ ಸರ್ಕಾರ ಬಲಿಸಿದ್ದಾಯ್ತು. ಅವಾಗ 15% ಮಾಡಿದ್ರು. ಈಗಲೂ ಸುಮಾರು ಈಗ ಇನ್ನೊಂದು ಹೇಳ್ತೀನಿ, ರಿಟರ್ನ್ ಎಂಪ್ಲಾಯ್ಸ್ ನಮ್ಮ ಹಸವರು ಹೇಳಿದ್ರು, ಇತಿಹಾಸದಲ್ಲಿ ಯಾವತ್ತೂ ಆಗಿಲ್ಲ ಈ ತರ ಮೋಸ. 1/1/27ರಿಂದ 15% ವೇತನ ಪರಿಷ್ಕರಣ ಆಯ್ತು. ಸರ್ಕಾರ ಏನ್ ಮಾಡಿದ್ರು, ನಮ್ಮ ವೀಕ್ನೆಸ್ ತಿಳ್ಕೊಂಡ್ಬಿಟ್ಟಾರೆ. ಇವ್ರ ಹಣೆ ಬರ ಇಷ್ಟೇ, ನಾವೇನ್ ಮಾಡಿದ್ರು ನಡೀತದೆ ಅಂತ ನಮ್ಮನ್ನು ಬಿಟ್ಟೇ ಬಿಟ್ಟು ರಿಟರ್ನ್ ಎಂಪ್ಲಾಯ್ಸ್ ಏನ್ ರನ್ನಿಂಗ್ ಎಂಪ್ಲಾಯ್ಸ್ 15% 1/20 ಜಾರಿ ಮಾಡಿದ್ರು, ಸ್ಲ್ಯಾಬ್ ಕೊಡಿಸಿದ್ರು, ಎಲ್ಲ ಕೊಟ್ರು. ಆದ್ರೆ ರಿಟೈರ್ಡ್ ಆದವರು 1/1/20ರಿಂದ 28/2/2023 ಮಧ್ಯದಲ್ಲಿ ರಿಟೈರ್ಡ್ ಆದವರು ಅವ್ರಿಗೇನು, ಅವ್ರೇನು ಎಂಪ್ಲಾಯ್ಸ್ ಅಲ್ವಾ? ಅವ್ರು ದುಡ್ದಿಲ್ವಾ? ಅವ್ರು ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ ನ್ಯಾಯವಾಗಿ ನಾವು ಸುಮಾರು ಪತ್ರ ವ್ಯವಹಾರ ಮಾಡಿದ್ವಿ, ಯಾರು ಕೇರು ಮಾಡಿಲ್ಲ. ಮತ್ತೆ ಅದಕ್ಕೆ ಇನ್ನೊಂದು ಏನು ಅನ್ಕೊಂಡಿದ್ದೀವಿ, ನಿವೃತ್ತಿ ನೌಕರರು ಹಿತರಕ್ಷಣಾ ಆಯೋಗಕ್ಕೆ ಅಂತ ಸಾವಿರಾರು ಸಂಖ್ಯೆಯಲ್ಲಿ ರಿಟೈರ್ಡ್ ಎಂಪ್ಲಾಯ್ಸ್ ಬಂದು ಫ್ರೀಡಮ್ ಪಾರ್ಕ್ನಲ್ಲಿ ಮೂರು ಸಲ ತೆರಳಿ ಕೂತ್ಕೊಂಡ್ವಿ. ಆ 3 ಸಲ ಮತ್ತೆ ವ್ಯವಸ್ಥಾಪಕ ನಿರ್ದೇಶಕ ಬರ್ತಾರೆ, ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ. ಅವ್ರು ಮಾಡಲ್ಲ ಅಂತ ಏನು ಹೇಳಲ್ಲ. ಪಾಪ ತುಂಬಾ ಒಳ್ಳೆ ವ್ಯಕ್ತಿ, ಈಗಲೂ ಮಾಡ್ತೀನಿ ಅಂತಾರೆ. ನಂದೇನಿಲ್ಲಪ್ಪ ಸರ್ಕಾರ ಕೇಳಿ ಇರ್ತಾರೆ, ಈಗಲೂ ಮಾಡ್ತೀನಿ, ನೀವು ಸರ್ಕಾರಕ್ಕೆ ಕೇಳಿ ಅಲ್ವಾ? ಇವ್ರ ಮಾತ್ರ ಏನಿಲ್ಲ, ಹಿಂದೆ ಎಲ್ಲ ಎಂದಿದ್ರು ಓದ್ತಾ ಇದ್ರು, ಸರ್ಕಾರದ ಜೊತೆ ಮಾತುಕತೆ ಮಾಡ್ತಾರೆ, ಸರ್ ಇದು ಅಗ್ರಿಮೆಂಟ್ ಆಗ್ಬೇಕು, ನಾವು ಮಾಡ್ಲೇಬೇಕು, ಇದಕ್ಕೊಂದು ಪರಿಹಾರ ನೀವು ಮಾಡ್ಬೇಕು ಸರ್ ಅಂತ ಕೇಳ್ಬೇಕಲ್ವಾ? ಇಲ್ಲ. ಈಗ ಅವ್ರು ನೋಡಿದ್ರೆ ಮಿನಿಸ್ಟರ್ ಕೂಡ ಈಗ ಹೇಳ್ತಾರೆ, ಸಿದ್ದರಾಮಯ್ಯ ಅವ್ರು ನೋಡಿ ಅವ್ರಿಗೇನು ತೀರ್ಮಾನ ತಗೋತಾ ಇಲ್ಲ. ಈ ತೀರ್ಮಾನ ತಗೊಳ್ಳೋದು ಯಾವಾಗ? ನಾವು ಬೀದಿಗೆ ಹೇಳಿದಾಗ. ಅದಕ್ಕೆ ಅವ್ರಿಗೆ ಲಾಸ್ಟ್ ಡೇ 12ನೇ ತಾರೀಕು ಏನ್ ಧರಣಿ ಕೂತ್ಕೋತೀವಿ, ಆವತ್ತೇ ಫೈನಲ್ ಡೇಟ್ ಅನೌನ್ಸ್ ಮಾಡೋಣ. ಇಂಥ ದಿವಸ ನಾವು ಬೀದಿಗೆ ಇಳಿದಿರ್ತಾನೆ, ನಾವು ಇಡೀ ಟ್ರಾಫಿಕ್ ಬಂದ್ ಮಾಡ್ತೀವಿ ಅಂದ್ರೆ ನಮ್ಮನ್ನ ಕರೆದು ಮಾತಾಡ್ತೀವಿ, ಇದು ಮಾಡ್ತೀವಿ ಹೌದಾ? ಈಗಲೂ ಅಷ್ಟೇ ರಿಟೈರ್ಡ್ ಎಂಪ್ಲಾಯ್ಸ್ ಒಂದು ಆದೇಶ ಮಾಡಿದ್ರಪ್ಪ. ಆದೇಶ ನಾವು ತುಂಬಾ ಕಷ್ಟಪಟ್ಟು ಸುಮಾರು 20 ಮೀಟಿಂಗ್ ಮಾಡಿ ಎಲ್ಲ ಮಾಡಿ ಆದೇಶ ಮಾಡಿಸಿದ್ದೀವಿ. ಬಟ್ ಅದನ್ನ ನಮ್ಗೆ ಅಂಗಡಿಯವರಿಗೂ 221 ಕೋಟಿ ಹಣವನ್ನು ಮೀಸಲಿಟ್ಟಿದ್ದೀವಿ. ಎಲ್ಲಿ ಮೀಸಲಿಟ್ಟಿರೋ ಹಣ ಯಾಕೆ ಮತ್ತೆ ಕೊಡ್ತಾ ಇಲ್ಲ? ಆದೇಶ ಮಾಡಿದ್ರು, ಮಾರ್ಚ್
ಅಕೌಂಟ್ ಕ್ಲೋಸ್ ಆಗೋ ಮಾರ್ಕೆಟ್ ಕ್ಲೋಸ್ ಆಗುತ್ತೆ ಆವಾಗ ಕೊಡ್ತೀವಿ ಅಂತ ಇದ್ದಾರೆ. ಇದು ಯಾವ ನ್ಯಾಯ ರೀ? ಅದರ ಸಾರಿಗೆ ನಿಗಮಗಳ ವ್ಯಾಪ್ತಿಯಲ್ಲಿ ನಾಳೆ ವಾಯುವ್ಯ ಕರ್ನಾಟಕದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಏನು ಡಿವಿಷನ್ಗಳಿದ್ರೆ ಅಲ್ಲಿನ ಒಂದು ಸಮಾವೇಶನ ಹುಬ್ಬಳ್ಳಿಯಲ್ಲಿ ನಾಳೆ ಮಾಡ್ತಾ ಇದ್ದೀವಿ. ಈ 3 ಸಮಾವೇಶಗಳ ನಂತರ ಈ ತಿಂಗಳ ಸೆಪ್ಟೆಂಬರ್ 12ನೇ ತಾರೀಕು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡೋದಕ್ಕೆ ಒಂದು ಧರಣಿ ಸತ್ಯಾಗ್ರಹ ನಾವು ಮಾಡ್ತಾ ಇದ್ದೀವಿ. ಸೊ ನೀವು ನಮ್ಮನ್ನ ನಾವು ಆತರ ಪಟ್ವಿ, ನಾವು ದುಡುಕಿದ್ವಿ, ಸರ್ಕಾರಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿ ನಮ್ಮ ಬಗ್ಗೆ, ಸಾರಿಗೆ ನೌಕರರ ಬಗ್ಗೆ ಉದಾಸೀನದ ಧೋರಣೆಯನ್ನು ನೀವು ಕೈ ಬಿಡದೇ ಇದ್ರೆ ಈ ಪರಿಸ್ಥಿತಿ ಸಾರಿಗೆ ನೌಕರರು ಬರೀ ಧರಣಿ ಸತ್ಯಾಗ್ರಹಕ್ಕೆ ಸೀಮಿತ ಆಗೋದಿಲ್ಲ. ಅದರ ಮುಂದಿನ ಹೆಜ್ಜೆ ನಾವು ಇಟ್ಟಾಗ ಅದು ನಿಮ್ಮ ತಲೆ ಮೇಲೆ ಇರ್ತಾರೆ ಅನ್ನುವಂಥ ಎಚ್ಚರಿಕೆಯನ್ನ ಕೊಡುವಂಥ ಸಮಾವೇಶ ಕೂಡ ಇದಾಗಿದೆ ಎಂಬುದು ನನ್ನ ಭಾವನೆ. ಆ ಹೋರಾಟಕ್ಕೆ ಚಳವಳಿಗೆ ಸಿದ್ಧತೆಯಾಗಿ ಇಲ್ಲಿ 2ನೇ ಸಮಾವೇಶ ನಡೀತಾ ಇದೆ. KSRTC ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಪರವಾಗಿ ಏನು ಕಾಮ್ರೇಡ್ ರಾಮಚಂದ್ರ ಹರಿಯಾಳವರು ನಿರ್ಣಯ ಮಂಡಿಸಿದ್ರು, ಆ ನಿರ್ಣಯವನ್ನು ಫೆಡರೇಷನ್ ಪರವಾಗಿ, ವಿತ್ತೀಯ ಸಮಿತಿಯ ಪರವಾಗಿ ನಾವು ಸಂಪೂರ್ಣವಾಗಿ ಬೆಂಬಲಿಸಿ ಆ ಒಂದು ನಿರ್ಣಯದ ಜಾರಿಗೆ ಫೆಡರೇಷನ್ ತನ್ನ ಶಕ್ತಿ ಮೀರಿ ಶ್ರಮಿಸುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. కాబట్టి ಈ ಒಂದು ಪರಿಸ್ಥಿತಿ ನಮ್ಮ ಮೊದಲನೇ ಬೇಡಿಕೆಗೆ ಬಹಳ ಪ್ರಮುಖವಾಗಿ 38 ತಿಂಗಳ ಏರಿಸಿಕೊಡ್ಬೇಕು, 1/1/20ರಿಂದ 24ರಿಂದ ವೇತನ ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ಡಿಮಾಂಡ್ ಇದೆ. ಮತ್ತೆ ಇನ್ನೊಂದು ಅಷ್ಟೇ ಪ್ರಮುಖವಾದ ಬೇಡಿಕೆ, ಒಂದು ಕನ್ನಡಿಗರನ್ನ ಏನು 1/1/20ರಿಂದ 28/2/23ರವರೆಗೆ ನಿವೃತ್ತರಾಗಿದ್ದಾರೆ, ಅವರ ವಿಚಾರದಲ್ಲಿ ಒಂದು ಆದೇಶವನ್ನ ಮ್ಯಾನೇಜ್ಮೆಂಟ್ ಹೊರಡಿಸಿದೆ, MD ಅವರು ಹೊರಡಿಸಿದ್ದಾರೆ. ಆದರೆ ಅವರ ಟೈಮ್ ಎಷ್ಟು ದೂರದವರೆಗೂ ತಗೊಂಡಿದ್ದಾರೆ ಅಂದರೆ ಆ ಪೇಮೆಂಟ್ ಮಾಡೋದಕ್ಕೆ ಮಾರ್ಚ್ 31, 2025ನೇ ಇಸ್ವಿವರೆಗೂ ಟೈಮ್ ತಗೊಂಡಿದ್ದಾರೆ. ಸೊ ಇದರ ಕನ್ನಡಿಗರು ಒಂದು 320 ಕೋಟಿ ರೂಪಾಯಿಯನ್ನ 30-35 ವರ್ಷ ದುಡಿದು ನಿವೃತ್ತರಾದಂಥ ಕಾರ್ಮಿಕರಿಗೆ ಅರಿಯರ್ಸ್ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಏನು ಕಳೆದ ವೇತನ ಪರಿಷ್ಕರಣೆಯ ಸಂದರ್ಭದಲ್ಲಿ ನೀವು 15% ಹೆಚ್ಚಳವನ್ನ ಕೊಟ್ಟಿದ್ದೀರಿ, ಅದು ನಿವೃತ್ತ ಕಾರ್ಮಿಕರಿಗೆ ಅದನ್ನು ಅಳವಡಿಸಿ ಲೀವ್ ಎನ್ಕ್ಯಾಶ್ಮೆಂಟ್ ಗ್ರ್ಯಾಚುಟಿ ಇದೆರಡು ಬಾಬತ್ತನ್ನ ಕೊಡಿ ಅಂತಷ್ಟೇ ಕೇಳ್ತಾ ಇರೋದು. ಅರಿಯರ್ಸ್ ಅನ್ನ ಯಾವಾಗ ನೀವು ಅರಿಯರ್ಸ್ ಕೊಡ್ತೀರೋ ಆ ಸಂದರ್ಭದಲ್ಲಿ ಕೊಡಿ ಅಂತ ಹೇಳಿ ಅವರು ಸಹ ಆಗಿದ್ದಾರೆ. ಒಬ್ಬೊಬ್ಬರಿಗೆ ಒಂದು 1,000, 1 ಲಕ್ಷ, 1.5 ಲಕ್ಷ, 2 ಲಕ್ಷ ರೂಪಾಯಿ ಬರ್ಬೋದು. ಅದೇನು ಬಹಳ ದೊಡ್ಡ ಮೊತ್ತ ಇಲ್ಲ. ಆ ದುಡ್ಡನ್ನು ಕೊಡಕ್ಕೂ ಈ ರೀತಿ ಕನ್ನಡಿಯಲ್ಲಿ ಗಂಟನ್ನು ಇಟ್ಬಿಟ್ಟು ಇದನ್ನು ತಗೊಳ್ಳಿ ಬಂದು ಅಂತ ಹೇಳೋದು ನಿಮಗೆ 250 ಪ್ರಶಸ್ತಿಗಳನ್ನು ತಂದುಕೊಟ್ಟಂತ ಕಾರ್ಮಿಕರಿಗೆ ಮಾಡ್ತಕ್ಕಂಥ ಗೌರವ ಅಲ್ಲ ಅದು. ಆದ್ರಿಂದ ಮ್ಯಾನೇಜ್ಮೆಂಟು ಬೇರೆ ಯಾವುದಕ್ಕೂ ನೀವು ಖರ್ಚು ಮಾಡ್ತೀರಿ. ಮೊನ್ನೆ ಸಮಾವೇಶಕ್ಕೆ ಏನು ಸ್ಥಾಪನಾ ದಿನಾಚರಣೆ ಮಾಡಿದ್ರು, ಇವರು ಸಚಿವರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಅದನ್ನು ಏನು ಹಲವಾರು ಕೆಲಸದ ಒತ್ತಡ, ದಬ್ಬಾಳಿಕೆ, ಕಿರುಕುಳಗಳ ಮಧ್ಯೆ ಕೆಲಸ ಮಾಡ್ತಾರೆ. ಅವರಲ್ಲಿ ಒಂದು ಕಿಚ್ಚೇನಿತ್ತು ಮ್ಯಾನೇಜ್ಮೆಂಟ್ನ ಕಿರುಕುಳ, ದಬ್ಬಾಳಿಕೆ ವಿರುದ್ಧ. ಅದನ್ನು ದಿಕ್ಕು ತಪ್ಪಿಸಿ ಸರ್ಕಾರಿ ನೌಕರಾಗಿದ್ದ ನಮಗೆ ಕಷ್ಟನೇ ಇರೋದಿಲ್ಲ ಹೇಳಿ ಶುರು ಮಾಡಿದ್ರು. ಮೊದಲು ಕಾರ್ಮಿಕ ಸಂಘಟನೆಗಳ ಬೇಡ, 4 ವರ್ಷಕ್ಕೊಂದಲ್ಲ ಸಸ್ಪೆಂಡು, ಡಿಸ್ಮಿಸ್ಸು, ಈ ಕಿತಾಪತಿ ಎಲ್ಲ ಬೇಕಾ? ಅದಕ್ಕೆ ನಾವು ಸೊಸೈಟಿ ಮೂಲಕ ನಾವು ಚಾರ್ಜ್ ಮಾಡಿಕೊಡ್ತೀವಿ ಅಂತ ಉದ್ಯೋಗಿ ಮಾಡಿಕೊಡ್ತೀವಿ. ಡಿಸೆಂಬರಲ್ಲಿ 4 ದಿವಸ ಸ್ಟ್ರೈಕ್ ಮಾಡಿಸಿದ್ರು, ಅವಾಗ ಏನಾಗಲಿಲ್ಲ. ಅಧಿಕಾರಿಗಳು ನಿನ್ನೆ ಇದ್ದಾರೆ ಅಂತೇಳಿ ಏಪ್ರಿಲ್ ತಿಂಗಳಲ್ಲಿ 15 ದಿವಸ ಸ್ಟ್ರೈಕ್ ಮಾಡಿಸಿದ್ರು. ಅವರ ಸ್ಟ್ರೈಕ್ ನಡೆಯುವ ಸಂದರ್ಭದಲ್ಲಿ ರಾಜ್ಯದ ಜನ ಯಾವ ರೀತಿ
ಜೈಪುರದವರೆಗೆ, ಉತ್ತರ ಪ್ರದೇಶದ ಲಕ್ನೋ ಕಾನ್ಪುರದವರೆಗೆ, ಜಾರ್ಖಂಡ್ನ ರಾಂಚಿವರೆಗೆ, ಛತ್ತೀಸ್ಗಢದ ರಾಯ್ಪುರದವರೆಗೆ ವಲಸೆ ಕಾರ್ಮಿಕರನ್ನು ಸಾಗಿಸಿ ತಾವು ಸುಮಾರು 100ಕ್ಕೂ ಹೆಚ್ಚು ಜನ ಕೋವಿಡ್ಗೆ ಬಲಿಯಾಗಿ ಸತ್ತರು. ಆ ಸಂದರ್ಭದಲ್ಲಿ ಫ್ರಂಟ್ ಲೈನ್ ವರ್ಕರ್ಸ್ ಆಗಿ ಕೆಲಸ ಮಾಡಿ ಇಡೀ ರಾಜ್ಯದ ದೇಶದ ಮಹಾರಾಷ್ಟ್ರದಲ್ಲಿ ವಲಸೆ ಕಾರ್ಮಿಕರನ್ನ ಸರಿಯಾಗಿ ನಿಭಾಯಿಸಲಿಲ್ಲ ಅಂತ ವಲಸೆ ಕಾರ್ಮಿಕರು ಬೀದಿಯಲ್ಲೆಲ್ಲ ಪ್ರತಿಭಟನೆ ಮಾಡಿದ್ರು. ನಮ್ಮ ರಾಜ್ಯದಲ್ಲಿ ಆ ರೀತಿ ಆಗಲಿಲ್ಲ. ನಾವು ಕೂಡ ಕೋವಿಡ್ನ ಸಂದರ್ಭದಲ್ಲಿ ಮೈಗ್ರೆಂಟ್ ವರ್ಕರ್ಸ್ ಅನ್ನ ಸಂಪರ್ಕಿಸಿ ಅವರು ಊಟ ಕೊಟ್ಟು ನಾವು ಅವ್ರ ಸೇವೆ ಮಾಡಿದ್ವಿ. ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಹ ಸುಮಾರು 4 ವರ್ಷಗಳ ಕಾಲ KSRTCಯಲ್ಲಿ ಡೈರೆಕ್ಟರ್ ಅಸೆಂಬ್ಲಿ ಕೆಲಸ ಮಾಡಿದೆ. ಆ ಸಮಯದಲ್ಲಿ ವಾಯುವ್ಯ ಕರ್ನಾಟಕ ಇರಲಿ, ಈಶಾನ್ಯ ಕರ್ನಾಟಕ ಇರಲಿ, BMPC ಇರಲಿ, ವಾಯು ಮಾಲಿನ್ಯ ಬೋರ್ಡ್ ಇರಲಿ ಅಥವಾ DDUPL ಮತ್ತೆ ಎಲ್ಲ ಸಾರಿಗೆ ಸಂಬಂಧ ಸಂಸ್ಥೆಯಲ್ಲೂ ಕೂಡ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ತದನಂತರ 3 ವರ್ಷ ಸಾರಿಗೆ ಆಯುಕ್ತರು ಕೂಡ ಕೆಲಸ ಮಾಡಿದೆ. ಸೊ ಸಾರಿಗೆ ವ್ಯವಸ್ಥೆ ಕರ್ನಾಟಕದಲ್ಲಿ ಯಾವ ರೀತಿ ಇದೆ ಅದರ ಬಗ್ಗೆ ಒಂದು 360 ಡಿಗ್ರಿ ವ್ಯೂ ನೋಡೋಕ್ಕೆ ನನಗೆ ಒಂದು ಸೌಭಾಗ್ಯ ಸಿಕ್ಕಿದೆ. ಎಲ್ಲ ಆದ ನಂತರ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ ನಂತರ ಸಾರಿಗೆಯಿಂದಲ್ಲ ಭಾಳ ಟೈಮಿಂಗ್ ಬಂದ ಎಕ್ಸ್ಟ್ರೀಮ್ಲಿ ಟೈಮಿಂಗ್ ಬಂದ ಸಬ್ಜೆಕ್ಟ್ಗಳು ಮತ್ತು ಯಾವಾಗಲೂ ಕೂಡ ನಿದ್ದೆ ಇರುತ್ತೆ. ಯಾವ ರೀತಿ ಬಸ್ಸಿನ ಚಕ್ರ ನಿಲ್ಲೋದಿಲ್ಲ ಅದೇ ರೀತಿಯಾಗಿ ಸಾರಿಗೆ ಒಳಗೆ ಇರೋ ಏನು ವಿಷಯಗಳಿರಲಿ ಅಥವಾ ಮಂಡಳಿಗಳಿರಲಿ ನಿಲ್ಲೋದಿಲ್ಲ. ಇರ್ತದೆ ನಾನು ನಮ್ಮ ಜೊತೆ ಏನು ಹಂಚ್ಕೋಬೇಕು ಅಂತಂದರೆ ಸಾರಿಗೆ ವ್ಯವಸ್ಥೆ ಒಳಗೆ ಸಾರಿಗೆ ಸಂಸ್ಥೆಗೆ ನಿರಂತರವಾಗಿ ಸವಾಲುಗಳು ರಾಷ್ಟ್ರಾಂತರದಲ್ಲೇ ಬರ್ತಾನೆ ಅದನ್ನು ಬಹಳ ಯಶಸ್ವಿಯಾಗಿ ಎದುರಿಸಿರೋದು ಭಾರತಾದ್ಯಂತ ಸಾರಿಗೆ ಸಾರಿಗೆ ಅಧಿಕಾರಿಗಳಲ್ಲ, ಸರ್ಕಾರಗಳಲ್ಲ. ಯಾಕೆಂದರೆ ಕಮ್ಮಿ ವೇತನ ಪಡೆಯುವವರು, ಹೆಚ್ಚಿಗೆ ಗಂಟೆಗಳ ಕಾಲ ಕೆಲಸ ಮಾಡೋದು, ರಿಸ್ಕ್ ತಗೊಳ್ಳೋದು ಕಾರ್ಮಿಕರು, ಅಧಿಕಾರಿಗಳಲ್ಲ, ಸರ್ಕಾರ ಅಲ್ಲ. ಸೊ ನಿಮಗೆ ಒಂದು ವೆಸ್ಟೆಡ್ ಇಂಟ್ರೆಸ್ಟ್ ಇದೆ, ಸಾರಿಗೆ ಸಂಸ್ಥೆ ನಡಿಬೇಕು, ಉಳಿಬೇಕು. ಅಧಿಕಾರಿಗಳ ಬಿಡಿ ಎಲ್ಲ ಕಡೆ ಸೆಲೆಕ್ಟ್ ಆಗಿದ್ದಾರೆ, ನಾನು ಮುಚ್ಚಿದ್ರೆಲ್ಲ. ಆದರೆ ಸರ್ಕಾರಿ ಸಾರಿಗೆ ಇಲಾಖೆ ನೌಕರರಿದ್ದಾರಲ್ಲ ಅವ್ರಿಗೆ ಇನ್ನೂ ಹೆಚ್ಚು ಅಟ್ಯಾಚ್ಮೆಂಟ್ ಮತ್ತು ಹೆಚ್ಚು ನೆಂಟಸ್ತನ ಮತ್ತು ಹೆಚ್ಚು ಜವಾಬ್ದಾರಿ ಮತ್ತು ಹೆಚ್ಚು ಅದಕ್ಕೆ ಒಂದು ರೀತಿಯ ಕಾಳಜಿ ಇದೆ. ಸಂಸ್ಥೆಗಳು ಉಳಿಬೇಕು. ಭಾಳ ಹಿಂದೆ 52-53 ಇಸ್ವಿಯಲ್ಲಿ RTC ಆ್ಯಕ್ಟ್ ಅಂತಕ್ಕಂಥದ್ದು, ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆ್ಯಕ್ಟ್. ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆ್ಯಕ್ಟ್ ಪ್ರಕಾರ ಸರ್ಕಾರ ಒಂದು ಮಾದರಿಯಾಗಿ, ಒಂದು ಮಾದರಿ ಎಂಪ್ಲಾಯ್ ಅಂದರೆ ಮಾದರಿ ಉದ್ಯೋಗಪತಿಯಾಗಿ ಇರಬೇಕು. ದೇಶಾದ್ಯಂತ ಸಾರಿಗೆ ವ್ಯವಸ್ಥೆ ಆಗಬೇಕು. ಸರ್ಕಾರ ಈ ಜವಾಬ್ದಾರಿಯನ್ನು ಹೋಗಬೇಕು. ಯಾಕೆಂದರೆ ಖಾಸಗಿ ವಲಯದಲ್ಲಿ ಯಾರು ಮುಂದೆ ಬರೋದಿಲ್ಲ ಅನ್ನೋ ದೃಷ್ಟಿಯಿಂದ ಈ ಉತ್ತಮ ಪ್ರಾರಂಭವಾಗಿದೆ. ಸರ್ RTC ಆ್ಯಕ್ಟ್ ಇದೆಲ್ಲ ನಮ್ಮ ಬೈಬಲ್ಲು, ಪುರಾಣ, ಗೀತಾ ಇದ್ದಾರೆ. ಅದು ನಮ್ಮ ಮೂಲ ಪುಸ್ತಕ, ಯಾವ ರೀತಿ ಒಂದು ಸಾರಿಗೆ ಸಂಸ್ಥೆ ನಡೀಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಉದಾಸೀನತೆ ಇರಲಿ ಅಥವಾ ಮ್ಯಾನೇಜ್ಮೆಂಟಿನ ನಿರ್ಲಕ್ಷ್ಯ ಧೋರಣೆ ಅಥವಾ ಅವರ ಕಳಪೆ ಮಟ್ಟದ ನಾಯಕತ್ವ ಇರಲಿ ಇತ್ಯಾದಿಗಳಿಂದ RTC ಆ್ಯಕ್ಟನ್ನು ಕಿವಿಗೊಳಿಸ್ತಾ ಬರ್ತಾ ಅವರು ಸಂಸ್ಥೆಗೆ ಪ್ರಾಫಿಟ್ ಬರಬೇಕು ಅಂತ ದೃಷ್ಟಿಯಿಂದ ಮಾಡ್ತಾರೆ. ಆದರೆ ಈ ಸಾರಿಗೆ ಸಂಸ್ಥೆ ಇದೆಲ್ಲ ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಪ್ರಪಂಚಾದ್ಯಂತ ಇದೆ. ನಾನು ಈ ಸಾರಿಗೆ ಸಂಸ್ಥೆ ಬಗ್ಗೆ ಮಾತನಾಡೋಕ್ಕೆ, ಕಲಿಯೋಕ್ಕೆ ಸುಮಾರು ದೇಶಗಳು ಕೂಡ ನಾನು ಪ್ರಯಾಣ ಮಾಡಿದ್ದೆ. ಏನು ಮಂಜುನಾಥ್ ಅವರು ಮತ್ತು ನಮ್ಮ ಅರ್ಸು ಅವರು ಮತ್ತು ನಮ್ಮ ವಿಜಯಭಾಸ್ಕರ್ ಅವರು ಭಾಳ ಉತ್ತಮವಾಗಿ ಹೇಳ್ತಾ ಹೋದ್ರಲ್ಲ, ಬೆಂಗಳೂರು ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ಬಸ್ ಮುಖಾಂತರ ಸುಮಾರು ಡ್ರೈವರ್ಗಳು ನೌಕರಿ ಹೋಗ್ತಾ ಇದೆ. ಡ್ರೈವರ್ಗಳು ನೌಕರಿ ಕಮ್ಮಿಯಾಗಿದೆ. ಇದು ಸಾರಿಗೆ ವ್ಯವಸ್ಥೆ ಅಂದರೆ RTC ಆ್ಯಕ್ಟಲ್ಲಿ ಎಲ್ಲೂ ಬರೆದಿಲ್ಲ. ಇದು RTC ಆ್ಯಕ್ಟ್ ಅಧಿಕೃತವಾಗಿ ಆಗ್ತಾ ಇರೋ ಕೆಲಸ. ಈ ಹಿಂದೆ ಅಂದರೆ ಆಲ್ಮೋಸ್ಟ್ 20 ವರ್ಷ ಹಿಂದೆ ನಾವು ಖಾಸಗಿ ಬಸ್ಗಳನ್ನು ತಗೊಂಡ್ಬಂದು
ಮತ್ತೆ ಆರ್ಥಿಕ ಅವ್ಯವಸ್ಥೆನೂ ಆಯಿತು, ಭ್ರಷ್ಟಾಚಾರದಿಂದ ಅದಕ್ಕೆ ನಾವು ಕ್ಲೋಸ್ ಮಾಡಬೇಕು. ಸರ್ಕಾರ ಯಾಕೆ ಇತಿಹಾಸ ಇಲ್ಲ ಕಲಿತಾ ಇಲ್ಲ ಅಂತ ನನ್ನ ಆಶ್ಚರ್ಯ. ಮತ್ತೆ ನಮ್ಮ ಸಾರಿಗೆ ಸಂಸ್ಥೆ ಅಂತೂ ಭಾಳ ಕೆಟ್ಟ. ಯಾಕೆ ಇದು ಹೇಳ್ತೀನಿ ಅಂದರೆ, ಇವತ್ತು ಡ್ರೈವರ್ಗಳು ಆಯಿತು, ಅವ್ರಿಗೆ ಗುಡ್ ಬೈ ಅಂತ ಹೇಳಿ ಅವ್ರು ಕಳಿಸಲಾಯಿತು. ನಾಳೆ ಆನ್ಲೈನ್ ಮಾಡ್ತೀನಿ, ಮೆಟ್ರೋ ಟೈಪ್ ಮಾಡ್ತೀನಿ ಅಂತ ಹೇಳಿ ಕಂಡಕ್ಟರ್ಗಳು ನೌಕರಿನೂ ಹೋಗ್ಬಿಡುತ್ತೆ. ಬಸ್ಗಳು ಹೋಯ್ತು, ಡ್ರೈವರ್ಗಳು ಹೋಯ್ತು, ಕಂಡಕ್ಟರ್ ಹೋಯ್ತು. ಹೋಗಿ ಬಿಡಿ, ಬಸ್ಗಳು ಮೇಂಟೈನ್ ಮಾಡ್ತೀನಿ, ನಮ್ಮವ್ರಿಗೆ ಮಾಡಕ್ಕೆ ಬರಲ್ಲ ಅಂತ ಹೇಳಿ ಇದನ್ನು ಸಹ ಥರ್ಡ್ ಪಾರ್ಟಿ ಕೊಟ್ಟು ಮತ್ತೆ ಯಾರು ಇದೆಲ್ಲ ನೀವು ಯಾರು ಉಳಿಯೋದಿಲ್ಲ. ಯಾರು RTC ಏನೋ ಪದಾನೇ ಉಳಿಯೋದಿಲ್ಲ, ಮತ್ತು RTC ಆರ್ಗನೈಸೇಷನ್ ಉಳಿಯೋದು. ಇದನ್ನು ಕಾಪಾಡಬೇಕಾಗಿರೋದು ಸರ್ಕಾರ ಕೈಲಾಗಲ್ಲ, ಇದು ಮ್ಯಾನೇಜ್ಮೆಂಟ್ ಅಲ್ಲ. ಕಾಪಾಡಬೇಕಾಗಿದ್ದು ಮತ್ತು ಬಲಿಷ್ಠವಾಗಿ ಇಟ್ಕೋಬೇಕಾಗಿದ್ದು ಕಾರ್ಮಿಕರು. ನಿಮ್ಮಲ್ಲಿ ಒಗ್ಗಟ್ಟು ಕಡಿಮೆ ಆಯಿತು, ನೀವು ಇದಕ್ಕೆ ಕೈ ಬಿಟ್ಬಿಟ್ರಿ, ಇದಕ್ಕೆ ಕರ್ಪಣ ಬಿಟ್ಬಿಟ್ರಿ ಅಂದರೆ ನಿಮ್ಮ ನೌಕರಿ ಒಂದೇ ಅಲ್ಲ, ರಾಜ್ಯದ ಸಾರಿಗೆ ವ್ಯವಸ್ಥೆಗೆ ಒಂದು ದೊಡ್ಡವಾದ ಹಿನ್ನಡೆಯಾಗುತ್ತೆ. ಈಗ ನಮ್ಮೆಲ್ಲರ ಕೆಲಸ ಇದನ್ನು ಒಟ್ಟುಗೂಡಿಸಿ ಸಾರಿಗೆ ವ್ಯವಸ್ಥೆಗೆ ಕಟ್ಟುಮುಟ್ಟಿಯಾಗಿ ಇಟ್ಕೋಬೇಕಾಗಿ ಯಾಕೆ ಹೇಳ್ತೀನಿ ಅಂದರೆ, ಇಲ್ಲಿ ಇವತ್ತಿನ ದಿನ ಇದೆಲ್ಲ ಚರ್ಚೆ ನಾವು ನೋಡ್ತಾ ಇರೋದು ನಮ್ಮ ಏನು ಏರಿಯಾಸ್ ಬರಬೇಕಾಗಿರೋದು, ಮತ್ತು ನಮ್ಮ ವೇತನ ಪರಿಷ್ಕರಣೆ ಆಗಬೇಕಾಗಿರೋದು, ಮತ್ತು ನಮ್ಮ ಫ್ಲೀಟ್ ಮಾಡಲೈಸೇಷನ್ ಆಗಬೇಕಾಗಿರೋದು, ಇದು ನಿಮ್ಮ ನೇರ ಜವಾಬ್ದಾರಿ. ಇದು ಮ್ಯಾನೇಜ್ಮೆಂಟ್ ಜವಾಬ್ದಾರಿ ಮತ್ತು ಸರ್ಕಾರದ ಜವಾಬ್ದಾರಿ. ಅವರು ಲೀಡರ್ಶಿಪ್ ಕುಸಿತಾ ಇದೆ. ಯಾಕೆ ಕುಸಿತಾ ಇದೆ ಅಂದರೆ, ಈ ವ್ಯವಸ್ಥೆಗಳಿಗೆ ಭ್ರಷ್ಟಾಚಾರ ಮತ್ತು ಸೋರಿಕೆ ದೊಡ್ಡ ಪ್ರಮಾಣದಲ್ಲಿ ಬಂದ್ಬಿಟ್ಟಿದೆ. ಭ್ರಷ್ಟಾಚಾರ ಮತ್ತು ಸೋರಿಕೆ ಕಮ್ಮಿ ಆಯಿತು ಅಂದರೆ ನಿಮ್ಮ ವೈಯಕ್ತಿಕ ವ್ಯವಸ್ಥೆನೂ ಚೆನ್ನಾಗಾಗುತ್ತೆ, ಮತ್ತು ಎಷ್ಟೊಂದು ಆರ್ಥಿಕ ಸವಾಲುಗಳು ಕೂಡ ನಿಮ್ಮ ಮುಂದೆ ನಿಲ್ಲೋದು. ಜನರ ಸಾರಿಗೆ ಬೇಡಿಕೆ ಕಮ್ಮಿ ಆಗಿಲ್ಲ. ಜನ ತಿರುಗಾಡಬೇಕು ಅಂತಿದ್ದಾರೆ. ಮದುವೆ, ಮುಂಜಿ, ಸಾವು, ಪರೀಕ್ಷೆ, ಪಾರ್ಟಿ ವ್ಯವಸ್ಥೆ, ಅವ್ರಿಗೆ ಓಡಾಡಬೇಕು ಅಂತ ಜನರ ಆಸೆ. ಜನ ಏನು ಓಡಾಡೋದು ಕಮ್ಮಿ ಮಾಡಿ ಸಾರಿಗೆ ಸಂಸ್ಥೆಗಳು ಇವತ್ತು ನಷ್ಟ ಅನುಭವಿಸ್ತಾ ಇದ್ದಾರೆ. ಅದು ಕಾರ್ಮಿಕರಿಂದ ಅಲ್ಲ ಹೊರತು ಕೇವಲ ಪೂವರ್ ಕ್ವಾಲಿಟಿ ಲೀಡರ್ಶಿಪ್ ಇಲ್ಲ, ಅವರಿಗೆ ವಿಷನೇ ಇಲ್ಲ. ಇವತ್ತಿನ ದಿನ ನೋಡಿ, ನಮ್ಮ ಬಸ್ ಏನೇ ಬಂದರೆ ಒಗ್ಗಟ್ಟಾಗಿರಲಿ ಅಂತ ಘೋಷಣೆ ಬಹಳ ಸಂತೋಷ ಸರ್. ಯಾಕಂದರೆ ನಮ್ಮಂಥ ಅಧಿಕಾರಿಗಳು ಹೆಚ್ಚೆಚ್ಚು ಬರಬೇಕು, ತಿಳುವಳಿಕೆ ಇದ್ದವರು ತಿಳಿಸಿ ಹೇಳುವಂಥ ಕಾನೂನಿನಲ್ಲಿ ಬರ್ತದಲ್ಲ, ಅದು ಬಹಳ ಸಂತೋಷ ನನಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡ್ತಾರೆ, ಒಟ್ಟಿ ಬಾಳೋದಕ್ಕೆ ಒಗ್ಗಟ್ಟ ಆಗಬೇಕು. ಒಗ್ಗಟ್ಟ ಆಗಬೇಕಾದ್ರೆ ನಾವೆಲ್ಲರೂ ಒಂದಾಗಬೇಕು. ನಾವೆಲ್ಲರೂ ಒಂದಾಗುತ್ತಾರೆ, ಎಲ್ಲರಿಗೂ ಚರ್ಚೆ ಮಾಡಬೇಕು. ಅಂದಾಗ ಮಾತ್ರ ಈ ಪ್ರಜಾಪ್ರಭುತ್ವದಲ್ಲಿ ಏನಾದರೂ ಜೀವ ಕಳ ಉಳಿತದ. ಪ್ರಜಾಪ್ರಭುತ್ವದ ಬೆಲೆ ಬರ್ತದೆ. ಪ್ರಜಾಪ್ರಭುತ್ವದ ಬೆಲೆ ಇಲ್ಲಂದ್ರೆ ನಾವೇನು ಮಾಡೋದಿಲ್ಲ. ಡೆಮಾಕ್ರಸಿ ಎಲ್ಲರೂ ನಾವೆಲ್ಲೇ ಹೋಗಿ ಎಲ್ಲೇ ಬಿಡೋದು. KSRTC ಕ್ಷೇತ್ರದೊಳಗೆ ಇದ್ದೀವಿ. KSRTC ಕ್ಷೇತ್ರದೊಳಗೆ ಇದ್ದದಂದ್ರೆ ಇಲ್ಲಿ ಯಾವುದೂ ಜಾತಿ ಮತ ಯಾವುದೂ ಇಲ್ಲ. ನಾವು ಬಸ್ಸಿನಾಗ ಯಾರು ಬರ್ತಾರ, ಯಾರು ಇರ್ತಾರೆ, ಯಾರು ಹೋಗ್ತಾರ ಅಂತಾರೆ, ಯಾರು ಜಾತಿ ಬರ್ತೀವಿ ಅಂತ ಕೇಳಂಗಿಲ್ಲ. ನಾವು ಎಲ್ಲಿ ಹೋಗ್ತೀವಿ, ಎಲ್ಲಿ ಬರ್ತೀವಿ ಅಂತ ಕೇಳ್ತಾರೆ. ಅದು ಪ್ರತಿಯೊಬ್ಬ ನಿರ್ವಾಹಕ, ಚಾಲಕರ ಮತ್ತು ನಾವೆಲ್ಲ ಸಿಬ್ಬಂದಿ ಕೂಡ ಮಾಡೋದು. ಸಾರ್ವಜನಿಕರ ಸೇವೆ ಜನಾರ್ದನ ಸೇವೆ ಅಂತ ಇದನ್ನು ನಾವು ಮಾಡ್ತಾ ಇದ್ದೀವಿ. ಸರ್ಕಾರ ಯಾಕೆ ನಮ್ಮ ಮೇಲೆ ಬಲದಾಯಿ ಧೋರಣೆ ಕೊಡ್ತಾ ಇದೆ? ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳೋಣ. ಎಲ್ರಿಗೂ ಒಂದು ಕಿವಿಮಾತು ಹೇಳ್ತೀವಿ, ಸರ್ಕಾರಿ ನೌಕರರು ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, 7ನೇ ಆಯೋಗ ಜಾರಿ ಮಾಡಲಿಲ್ಲ, ಸ್ಟ್ರೈಕ್ ಮಾಡ್ತೀವಿ ಅಂತ. 2ನೇ ದಿನವೇ ಸರ್ಕಾರ ಯಾಕೆ ಒಪ್ಪುತ್ತೋ ಅಂದ್ರೆ ಅವ್ರ ಬಲ ಇದೆ. ಅವ್ರ ಮೇಲೆ 2 ಸಂಘಟನೆಗಳಿಲ್ಲ, ಎಲ್ಲರೂ ಬಂದಿದ್ದಾರೆ. ಆದರೆ ನಾವು ಇದಕ್ಕೊಂದು ಸಂಘಟನೆ ಹುಡ್ತಾ ಇದ್ದೀವಿ, ಇದಕ್ಕೊಬ್ಬರು ನಾವು ಮಾಡ್ತಾ ಇದ್ದೀವಿ, ಇದಕ್ಕೊಬ್ಬರು ಹೊಡೆದಾಡ್ತಾ ಇದ್ದೀವಿ. ಹೊಡೆದಾಡ
ಸಾರ್ವಜನಿಕ ಸೇವೆ ಮಾಡಬೇಕು. ಕಾರ್ಪೊರೇಷನ್ ಒಳ್ಳೆಯದು, ಸರ್ಕಾರಿ ಸಂಪತ್ತು, ಸರ್ಕಾರಿ ಅಧೀನದಲ್ಲಿರ್ತಕ್ಕಂಥ ಸಂಸ್ಥೆಗಳು ಯಾರಪ್ಪ ಜೈಲಿಲ್ಲ. ಪ್ರತಿಯೊಬ್ಬ ಅಧಿಕಾರಿ ಕೂಡ ಸಂಬಳ ತಗೋತಲ್ಲ, ಅವರು ಕೂಡ ಅವ್ರ ಕರ್ತವ್ಯಕ್ಕೆ ಕಾರ್ಮಿಕ ಸೇವೆ ಮಾಡಬೇಕು. ಯಾವುದೋ ಅಧಿಕಾರಿ ಮನಸ್ಸೋ ಇಚ್ಛೆ ಅಧಿಕಾರ ಮಾಡ್ತಾನೆ, ಯಾವುದೋ ಅಧಿಕಾರಿ ಏನೋ ಎಲ್ಲ ಕಾರ್ಮಿಕರಿಗೆ ತೊಂದರೆ ಕೊಡ್ತಾ ಇದ್ದಾನೆ. ಎಲ್ಲ ಮಂಡಳಿಗಳಂತೂ ಡ್ಯೂಟಿ ಸದಕ್ಕೆ, ಓವರ್ ಟೈಮ್ ಸದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಡ್ಯೂಟಿ ಮಾಡಿದ್ರೆ ಘರ್ಷಣೆ ಆಗ್ತಾ ಇದೆ. ನಮ್ಮ ಸಾವು ಒಂದೇ ಶಾಶ್ವತ ಅಲ್ಲ, ಸಾವು ಒಂದೇ ಪರಿಹಾರ ಇಲ್ಲ. ನನ್ನ ಮನವಿ ಇದೆ ಎಲ್ಲ ಕಾರ್ಮಿಕರಲ್ಲಿ, ಸಂಘಟನೆ ಮುಖಾಂತರ, ಸಂಘಟನೆ ಮುಖಾಂತರ ಚರ್ಚೆ ಮಾಡಿ ಪರಿಹಾರ ಮಾಡೋಣ. ಯಾರು ಆತುರ ಬಿಟ್ಟು ಆತ್ಮಹತ್ಯೆ ಬೆಳೆಯಬಾರದು. ಎಷ್ಟೋ ಕೇಸುಗಳು ನೋಡ್ತಾ ಇದ್ದಾರೆ. ದಯವಿಟ್ಟು ಇವತ್ತಿನ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರ ಕೊಡಬೇಕು. ಇದು 2ನೇ ಸಮಾವೇಶ, ನಾಳೆ 3ನೇ ಸಮಾವೇಶ ಬೆಳೆದಿದೆ. ಇದಕ್ಕೆ ಮಾನ್ಯ ರಾಮಲಿಂಗರೆಡ್ಡಿಯವರಾಗಲಿ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರಾಗಲಿ ಎಚ್ಚರಿಕೆಗಳು ಅವ್ರು ಕೊಟ್ಟಂತ ಶಕ್ತಿ ಯೋಜನೆಯದು ನಾವು ಬಹಳ ಜಾಗೃತಿಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಶಕ್ತಿಯಿಂದ ಯಶಸ್ವಿ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ತಾಯಂದರು, ನಮ್ಮ ಅಕ್ಕಂದರು, ತಂಗಿದರು ಫ್ರೀಯಾಗಿ ರಾಜ್ಯದಲ್ಲಿ ಸುತ್ತಾ ಇದ್ದಾರೆ, ದೇವಸ್ಥಾನ ನೋಡ್ತಾ ಇದ್ದಾರೆ. ಸರ್ಕಾರ ಅದು ಸಂಪೂರ್ಣ ಹಣ ನಾವು ಸೇವೆ ಮಾಡಿ ನಮ್ಮ ಹಣ ನಮ್ಗೆ ಕೊಡಿ ಅಂತ ಕೇಳ್ತೀವಿ. ನಾವೇನು ಭಿಕ್ಷೆ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರೆ, ರಾಮಲಿಂಗರೆಡ್ಡಿ ಸಾಹೇಬ್ರೆ, ನಮ್ಮ ಹಕ್ಕು ನಮಗೆ ಕೊಡೋದಕ್ಕೆ ನಿಮಗೆ ತೊಂದರೆ ಇದೆ. ನೀವೇನು ಮನೆಗೆ ಕೊಡ್ತಾ ಇಲ್ಲ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಮಿತಿಯ ಜಂಟಿ ಕ್ರಿಯಾ ಸಮಿತಿ ಕಾರ್ಮಿಕರ ಪರವಾಗಿ ಒಂದು ಸಮಾವೇಶ ನಡೆಸೋಕ್ಕೆ ಕಲಬುರಗಿಗೆ ಬಂದಿದ್ದೀವಿ. ಇದು ನಮ್ಮ 2ನೇ ಸಮಾವೇಶ. ಈ ಕಾರ್ಮಿಕ ಸಂಘ ಇದೆಲ್ಲ, ಅದರ ಮುಖ್ಯ ಅಧ್ಯಕ್ಷರು ನಮ್ಮ ಶ್ರೀ ಅನಂತ ಸುಬ್ಬರಾಯರವರು, ಹಿರಿಯರು, ಮತ್ತು ಅವರು ಬೆಂಗಳೂರಲ್ಲಿದ್ದಾರೆ ಅವರು. ಆದರೆ ಇವತ್ತು ಮ್ಯಾನೇಜ್ಮೆಂಟ್ ಜೊತೆ ಏನೇ ಚರ್ಚೆ ಇತ್ಯಾದಿಗಳು ಮಾಡಬೇಕು ಅಂದರೆ ನಾವೊಂದು ಜಂಟಿ ಕ್ರಿಯಾ ಸಮಿತಿಯನ್ನು ಮಾಡಿಟ್ಕೊಂಡಿದ್ವಿ. ಎಲ್ಲ ಸಂಘ ಸಂಸ್ಥೆಗಳು ಏನಿದೆ ಎಲ್ಲ ಒಂದೇ ಸೂರಿನಡಿಯಲ್ಲಿ ಬರಬೇಕು ಅನ್ನೋ ದೃಷ್ಟಿಯಿಂದ ಇದು 2ನೇ ಸಮಾವೇಶ ಇಲ್ಲಿ ಮಾಡ್ತಾ ಇರೋದು. ನಾಳೆ ಹುಬ್ಬಳ್ಳಿಯಲ್ಲಿ ನಡೆಯಲಿದೆ. 12ನೇ ತಾರೀಕು ಸೆಪ್ಟೆಂಬರಲ್ಲಿ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಬೃಹತ್ ಸಮಾವೇಶ ನಡೆದಿದೆ. ನಮ್ಮ ಮುಖ್ಯ ಬೇಡಿಕೆ ಏನಿರೋದು ಅಂದರೆ ಈ ಅರಿಯರ್ಸ್ ಏನು ಕೊಡಬೇಕಾಗಿದೆಲ್ಲ, ಅರಿಯರ್ಸ್ ಕೂಡಲೇ ಎಲ್ಲ 38 ತಿಂಗಳದ ಅರಿಯರ್ಸ್ ಏನಿದೆ ಕೊಡಬೇಕಾಗಿರೋದು ತಾವು ಕೂಡಲೇ ಎಲ್ಲ ಕಾರ್ಮಿಕರಿಗೆ ಕೊಡಬೇಕು ಅನ್ನೋದು. ಅದಲ್ಲದೆ ವೇತನ ಪರಿಷ್ಕರಣೆ, ವೇಜ್ ರಿವಿಷನ್ ಈಗಾಗಲೇ 8 ತಿಂಗಳು 1/1/24 ಮಾಡಬೇಕಾಗಿರೋದು ಈಗಾಗಲೇ ಆಗಸ್ಟ್ ಬಂದುಬಿಟ್ಟಿದೆ. ತುಂಬ ತಾಳ್ಮೆಯಿಂದ ಕಾರ್ಮಿಕರು ಸರ್ಕಾರದ ಬಗ್ಗೆ ಒಂದು ಗೌರವವನ್ನು ಇಟ್ಕೊಂಡಿದ್ದಾರೆ ಮತ್ತು ನೀವು ಮಾಡ್ತೀರಾ ಅಂತ ನಂಬಿಕೆನೂ ಇಟ್ಕೊಂಡಿದ್ದಾರೆ. ಅದನ್ನು ತಾವು ಕೂಡಲೇ ಎರಡೂ ಮಾಡಬೇಕು ಅಂತ ಇದೆ ನಮ್ಮ 2 ಮುಖ್ಯ ಬೇಡಿಕೆ. ಮತ್ತು ರಿಟೈರ್ಡ್ ಎಂಪ್ಲಾಯೀಸ್ಗೆ ಏನು ವೇಜ್ ಫಿಕ್ಸೇಷನ್ನು ಇತ್ಯಾದಿಗಳಿತ್ತಲ್ಲ ಅದೆಲ್ಲ
ಮ್ಯಾನೇಜಿಂಗ್ ಡೈರೆಕ್ಟರ್ ಮಟ್ಟದಲ್ಲಿ ಕೂತ್ಕೊಂಡು ಮಾಡಬೇಕು ಅಂತ. ಮತ್ತು ಕೆಲವು ದಿನ ಹಿಂದೆ ಕೆಲವು 2 ವರ್ಷ ಹಿಂದೆ ಏನು ಒಂದು ಸಾರಿಗೆ ಮುಷ್ಕರ ನಡೆದು ತಮ್ಮ ಅಭಿಪ್ರಾಯದಲ್ಲಿ ಎಲ್ರಿಗೂ ಸರ್ಕಾರಿ ನೌಕರು ಮಾಡ್ತಾರಂತ ಒಂದು ಆಗಿತ್ತಲ್ಲ, ಅದು ಸುಮಾರು ಜನ ಡಿಸ್ಮಿಸ್ ಆಗಿದ್ರು. ಅದು ಇಲ್ಲೀಗಲ್ ಡಿಸ್ಮಿಸಲ್, ಅದು ತಾರಾತುರಿಯಲ್ಲಿ. ಮತ್ತು ಕಾರ್ಮಿಕರ ಹತ್ರ ಪಾಪ ದುಡ್ಡಿಲ್ಲ, ಹೋಗ್ಬಿಟ್ಟು ಕೇಸ್ ಹೊಡೆದಾಡಬೇಕು ಅಂತ ಸರ್ಕಾರ ಒಂದು ದೊಡ್ಡ ಮನಸ್ಸಲ್ಲಿ ಮಾಡಿಕೊಂಡು ಈ ಡಿಸ್ಮಿಸ್ ಈ ಏನು ಮುಷ್ಕರ ಐತಲ್ಲ, ಮುಷ್ಕರಕ್ಕಿಂತ ಹಿಂದೆ ಯಥಾಸ್ಥಿತಿ ಇದಲ್ಲ, ಯಥಾಸ್ಥಿತಿ ಪ್ರಕಾರ ಎಲ್ಲ ಕಾರ್ಮಿಕರುಗಳಿಗೆ ಅದೇ ಸ್ಥಾನ ಕೊಡಬೇಕು. ಮತ್ತು ಡಿಸ್ಮಿಸ್ ಆದವ್ರಿಗೆ ಏನೇನು ಸೌಲಭ್ಯ ಕೊಡಬೇಕಾಗಿದ್ದಲ್ಲ ಕಾನೂನು ರೀತಿ ಕೊಡಿ, ಅವ್ರಿಗೆ ಅಗೌರವ ಮಾಡೋದು ಬೇಡಿ. ಅವ್ರಿಗೆ ಯಾರು ತಪ್ಪು ತಿಳುವಳಿಕೆಯಿಂದ ಆ ರೀತಿ ಬಂದುಬಿಟ್ಟಿದ್ರು. ಎಲ್ಲ ಕನ್ನಡಿಗರು, ಕಾರ್ಮಿಕರು, ಬಡವರು, ಶ್ರಮಜೀವಿಗಳು. ಮತ್ತು ಇನ್ನೊಂದು ವಿಷಯ ನಾನು ನಿಮಗೆ ಓಪನ್ ಆಗಿ ಏನು ಹೇಳ್ತೀನಿ ಅಂದರೆ, ನಿಮ್ಮ ಗ್ಯಾರಂಟಿ ಯೋಜನೆ ಬಗ್ಗೆ ನಮ್ಮ ಸಾರಿಗೆ ಸಿಬ್ಬಂದಿ ಹಗಲು ರಾತ್ರಿ ಅದಕ್ಕೆ ಶ್ರಮ ಪಟ್ಟಿದ್ದಾರೆ. ಸೊ ಆ ಶ್ರಮವನ್ನು ತಾವು ಗೌರವಿಸಿ ಈ ಸಾರಿಗೆ ಸಂಸ್ಥೆಯ ಏನು ಸಣ್ಣ ಬೇಡಿಕೆಗಳಿದೆಲ್ಲ ಇದೆಲ್ಲ ತಾವು ಪೂರೈಸ್ತೀರಾ ಅಂತ ನಿಮ್ಮ ಮೇಲೆ ಅಪಾರವಾದ ನಂಬಿಕೆ ಇದೆ ಮಾನ್ಯ ಮುಖ್ಯಮಂತ್ರಿಗಳು. ಮತ್ತು ಏನು ಈ ಡಿಸ್ಮಿಸ್ ಆಗಿರೋ ಸಮಯದಲ್ಲಿ FIRಗಳೆಲ್ಲ ಮಾಡಿದ್ರಲ್ಲ, ಪೊಲೀಸ್ ಅಧಿಕಾರಿಯಾಗಿ ನಾನೇ ನೋಡ್ತೀನಿ, ಎಷ್ಟೋ ಕಡೆ ಅತ್ಯಾಚಾರ, ಕೊಲೆ ಹಾಗೂ ದೇಶ ವಿರುದ್ಧ ಮಾಡಿರೋ ಚಟುವಟಿಕೆಗಳ ಬಗ್ಗೆನೇ ಸರ್ಕಾರ ಕೇಸನ್ನು ಹಿಂಪಡೆದುಕೊಂಡಿದೆ. ಅಮಾಯಕ ಕಾರ್ಮಿಕರು ಉದ್ರೇಕದಿಂದ ಏನು ಮಾಡಿದಾರಲ್ಲ ಅದನ್ನು, ಆ ಕೇಸ್ಗಳೆಲ್ಲ ವಾಪಸ್ ತೊಗೋಬೇಕು. ವಾಪಸ್ ತೊಗೊಂಡು ಕ್ಷಮಿಸಿ. ಎಲ್ಲ ಕರ್ನಾಟಕದ ಮಕ್ಕಳೇ, ಕರ್ನಾಟಕ ಸಲುವಾಗಿ ದುಡಿಯೋರು, ಎಲ್ಲೋ ತಪ್ಪು ತಿಳುವಳಿಕೆಯನ್ನು ಮಾಡೋಕ್ಕೆ ಹೋಗಿದ್ದಾರೆ. ಈಗಾಗಲೇ ಅವ್ರೇನು ಸಂಬಳ ಇಲ್ಲದೆ, ನೌಕರಿ ಇಲ್ಲದೆ ಶಿಕ್ಷೆ ಅನುಭವಿಸ್ಬೇಕಾದ್ರೆ ಶಿಕ್ಷೆ ಅನುಭವಿಸ್ಬಿಟ್ಟಿದ್ದಾರೆ. ಈಗಾದರೂ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಅದೆಲ್ಲ ತಾವು ಕೈ ಬಿಟ್ಟುಬಿಟ್ಟು ಸಾರಿಗೆ ಸಂಸ್ಥೆ ಬಗ್ಗೆ ಒಂದು ಪ್ರೀತಿ, ವಿಶ್ವಾಸದ ಭಾವನೆ ಇಟ್ಕೊಳ್ಳಿ. ಅವರು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ.